ಹಾಯ್. ಓಕೆ, ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಇವತ್ತು ಕಳೆದ 2 ಡೇಸಿಂದ ಹೇಳ್ತಿದ್ದೆ ನಿಮಗೆ ಮಾಕ್ ರಿಸಲ್ಟ್ ಬಿಡ್ತಾರೆ, ಯಾಕಂದರೆ ಭಾಳಷ್ಟು ರಿಕ್ವೆಸ್ಟ್ಗಳು ಕೆದವ್ರಿಗೆ ಹೋಗಿದೆ ಅಂತಂದು. ಅಂದ್ಕೊಂಡಂಗೆ ಕೆದವ್ರು ನಿಮಗೆ ಮಾಕ್ ರಿಸಲ್ಟ್ ಅನ್ನೋದು ಬಿಟ್ಟಿದ್ದಾರೆ. ಯಾವ ರೀತಿ ಬಿಟ್ಟಿದ್ದಾರೆ ಅಂತ ನೋಡೋದಂತಂದರೆ ನೋಡಿ, ಅಫಿಷಿಯಲ್ ಕೆ ವೆಬ್ಸೈಟ್ ಹೋಗಿ, ಇಲ್ಲಾಂತಂದರೆ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇರ್ತದೆ, ಜಾಯ್ನ್ ಆಗಿ ನಿಮಗೆಲ್ಲನೂ ಕೂಡ ಕಳಿಸ್ಕೊಡ್ತೀನಂತೆ ವಿತ್ PDF ಲಿಂಕ್ ಎಲ್ಲರೂ ಕೂಡ ಕಳಿಸ್ತೀನಿ. ಏನೆಲ್ಲ ಮಾಡಬೇಕು ಮೊದಲು ನೋಡಿ ಯಾವ ರೀತಿ ಬಿಟ್ಟಿದ್ದಾರೆ ಅಂತಂದರೆ ನೋಡಿ, ಮೊದಲನೇ ಸುತ್ತಿನ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಮೊದಲದ್ದು ಕಾಣಿಸ್ತಿರ್ಬೋದು ನಿಮ್ಗೆ, ಅಧಿಸೂಚನೆ ಕ್ಲಿಕ್ ಮಾಡ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ಓಕೆ, ಓದೋಣಂತೆ. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BS ನರ್ಸಿಂಗ್, B ಫಾರ್ಮಾ, ಫಾರ್ಮಡಿ, BPT, BPO, ಅಲೈಡಲ್ ಸೈನ್ಸ್ ಇಷ್ಟು ಕೋರ್ಸ್ದು ಸೆಕೆಂಡ್ ರೌಂಡು ಅಣುಕು ಫಲಿತಾಂಶ ನೋಡಿ. ಇದು ಸೆಕೆಂಡ್ ರೌಂಡು ಅಣುಕು ಅಂದರೆ ಮಾಕ್ ರಿಸಲ್ಟ್ ಅವ್ರದ್ದು, ಯಾರಿಗೆ KCT ಸ್ಟೂಡೆಂಟ್ಗೆ. ಆ್ಯಂಡ್ ವೈದ್ಯಕೀಯ, ದಂತವೈದ್ಯಕೀಯ, BMS ಆ್ಯಡ್ ಮಾಡಿಲ್ಲ, ನಿಮಗೆ ಗೊತ್ತಿದೆ, ಅದು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಆ್ಯಡ್ ಇರಲಿಲ್ಲ. ಇವ್ರದ್ದು ಮೊದಲನೇ ಸುತ್ತು. ಪ್ರಾಧಿಕಾರವು ಅಭ್ಯರ್ಥಿಗಳ ಅನುಕೂಲಕ್ಕಾಗಿ UGCT ಕೋರ್ಸ್ಗಳ ಜೊತೆಯಲ್ಲಿ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳಿಗೆ ಏಕಕಾಲದಲ್ಲಿ ಅಭ್ಯರ್ಥಿಗಳಿಂದ ಆಪ್ಷನ್ ಎಂಟ್ರಿ ಪಡೆದು ಎಲ್ಲ ಕೋರ್ಸ್ಗಳಿಗೆ ಒಟ್ಟಿಗೆ ಜೊತೆಯಾಗಿ ಮೆರಿಟ್ ಹಾಗೂ ಆಪ್ಷನ್ಗಳ ಆಧಾರದ ಮೇಲೆ ನಿಯಮಾನುಸಾರ ಸೀಟು ಹಂಚಿಕೆಯನ್ನು ಮಾಡಲಾಗಿರ್ತದೆ. ಅಂದರೆ ನಿಮ್ಗೊಳಗೆ ಗೊತ್ತಿದೆ, ಕಂಬೈಂಡ್ ಆಗಿ ಕೌನ್ಸಿಲಿಂಗ್ ನಡೀತು, ಕಂಬೈಂಡ್ ಆಗಿ ಏನಂತಂದರೆ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳನ್ನು UGCT ಕೋರ್ಸ್ಗಳೊಂದಿಗೆ ಸೇರ್ಪಡೆ ಮಾಡಿರುವ ಕಾರಣದಿಂದ ನೋಡಿ, ವೈದ್ಯಕೀಯ ಕೋರ್ಸ್ಗಳನ್ನು UGCT ಕೋರ್ಸ್ಗಳೊಂದಿಗೆ ಸೇರ್ಪಡೆ ಮಾಡಿರುವ ಕಾರಣದಿಂದ ಅಂದರೆ ನೀಟ್ಗೆ ಸಂಬಂಧಪಟ್ಟಾಗಿ ಕೋರ್ಸ್ಗಳು CT ಜೊತೆ ಕಂಬೈಂಡ್ ಆಗಿ ಮಾಡಿರೋ ಕಾರಣ MCC ರವರು ನೋಡಿ ಆಲ್ ಇಂಡಿಯಾ ಕೋಟಾ ಸೀಟು ಹಂಚಿಕೆ ವೇಳಾಪಟ್ಟಿಯನ್ನು ಪರಿಷ್ಕರಿಸಿರುವ ಹಿನ್ನೆಲೆಯಲ್ಲಿ ಅಂದರೆ ಅವರು ಕೂಡ ಡೇಟ್ ಎಕ್ಸ್ಟೆಂಡೆಡ್ ಮಾಡಿರೋ ಕಾರಣ ಈ ಸುತ್ತಿಗೂ ಸಹ ಮೊದಲನೇ ಅಣುಕು ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಿ, ಅಂದರೆ ಸೆಕೆಂಡ್ ರೌಂಡ್ಗೂ ಕೂಡ ಏನು ಮಾಡಿದ್ದಾರೆ ಅಂತಂದರೆ ಮಾಕ್ ರಿಸಲ್ಟ್ನ ಪ್ರಕಟಿಸಿ ಇಚ್ಛೆ ಆಯ್ಕೆಗಳನ್ನು ಬದಲಾಯಿಸಿಕೊಳ್ಳಲು ಸೇರ್ಪಡೆ ಮಾಡಲು ಅವಕಾಶ ನೀಡಲಾಗಿರ್ತದೆ. ಈ ಸೂಚಿಗಳನ್ನು ಓದಿ. ಅಂದರೆ ನಿಮಗೆ ವಾಪಸ್ ಮಾಕ್ ರಿಸಲ್ಟ್ ಬಿಟ್ಟಾದ್ಮೇಲೆ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಅಂದರೆ ಡಿಲೀಟ್ ಮಾಡ್ಬೋದು, ಮಾಡಿಫಿಕೇಷನ್ ಮಾಡ್ಬೋದು. ಇಲ್ಲಿ ಏನಿರ್ತದೆ, ಎರಡನೇ ಸುತ್ತಿನ ಅಣುಕು ಅಂದರೆ ಶೆಡ್ಯೂಲ್ ನೋಡಿ ಹೇಳ್ತಿರೋದು, ಶೆಡ್ಯೂಲು ಎಲ್ಲನೂ ಕೂಡ ಡೀಟೇಲ್ಸ್ ಕೇಳಿಸ್ಕೊರಿ. ಎರಡನೇ ಸುತ್ತಿನ ಸೀಟು ಹಂಚಿಕೆ 13/8/2026 ಬೆಳಗ್ಗೆ 9 ಅಂತ ಮೆನ್ಷನ್ ಮಾಡೋರೆ, ಬಟ್ ಬಂದಿರೋದು ಇವಾಗ ಮಧ್ಯಾಹ್ನ 2 ಗಂಟೆ ಮೇಲೆ. ಓಕೆ ಇರಲಿ. ಸಾರಿ ಅಂದರೆ ಇಲ್ಲಿವರೆಗೂ ಕೂಡ ಏನು ನೀವು ಆಪ್ಷನ್ ಎಂಟ್ರಿ ಮಾಡಿದ್ರು ಅದನ್ನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಲ್ಲಿವರೆಗೂ ಕೂಡ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. UGCT 2026 ಕೋರ್ಸ್ಗಳ ಪ್ರವೇಶಾತಿಗೆ ಪ್ರಾಧಿಕಾರವು ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಮತ್ತು ಮೊದಲನೇ ಸುತ್ತಿನ ವೈದ್ಯಕೀಯ, ದಂತವೈದ್ಯಕೀಯ ಸೀಟುಗಳ ಹಂಚಿಕೆಯ ಅಣುಕು ಫಲಿತಾಂಶವನ್ನು ದಿನಾಂಕ 17/8 ಅಂದರೆ ಇವತ್ತು ಏನು ಮಾಡಿದ್ರೆ ಮಧ್ಯಾಹ್ನ 4 ಗಂಟೆ. ಗುಡ್. ಓಕೆ, ಇದು ಒಂದಾದರೂ ಕರೆಕ್ಟ್ ಬಿಟ್ಟಿದ್ದಾರೆ. 4 ಗಂಟೆ ನಂತರ ಕೆದವರು ಏನು ಮಾಡ್ತಾರೆ ಅಂತಂದರೆ ನಿಮಗೆ ಲಿಂಕನ್ನು ಕೊಡ್ತಾರೆ. ಕೆದವರು ಏನು ಮಾಡ್ತಾರೆ, ಮಾಕ್ ರಿಸಲ್ಟ್ ಲಿಂಕ್ ಇನ್ನೂ ಕೂಡ ಕೊಟ್ಟಿಲ್ಲ. ಲಿಂಕ್ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಗೆ ಕಳಿಸ್ತೀನಿ. 4 ಗಂಟೆ ಮೇಲೆ ಬಿಡಿತಾನೆ ಅಂತ ಹೇಳಿದ್ರೆ ಇದು UGCT 2026 ಆ್ಯಂಡ್ UGNET 2026 ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಣುಕು ಫಲಿತಾಂಶ ಆಗಿರ್ತದೆ. ಅಂದರೆ ಜಸ್ಟ್ ಮಾಕ್ ರಿಸಲ್ಟ್ ಆಗಿರ್ತದೆ. ಈಗ ಹೋಗ್ಬಿಟ್ಟು ಅಡ್ಮಿಷನ್ ಮಾಡುವಂಥದ್ದು ಏನು ನೆಸೆಸಿಟಿ ಇರಲ್ಲ. ಅಂದರೆ ಜಸ್ಟ್ ಇದು ಹಂಗೆ ಒಂದು ರೀತಿ ನಿಮ್ಗೆ ಏನು ಬಂದರೆ ಮಾಕ್ ರಿಸಲ್ಟ್ ಇದು ಫೈನಲ್ ಅಲ್ಲ. ಓಕೆ, ಕಾಲೇಜು ವಾರು, ಕೋರ್ಸ್ ವಾರು, ಪ್ರವರ್ಗವಾರು, ಕಟಾಪ್ ರ್ಯಾಂಕನ್ನು ಇತರೆ ವಿವರವಾದ ಸೂಚನೆಗಳನ್ನು ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾರೆ. ಅಂದರೆ ಮಾಕ್ ರಿಸಲ್ಟ್ದು ಕೂಡ ಏನು ಬಿಡ್ತಾರೆ ಅಂತಂದರೆ ನಿಮಗೆ ಕಟಾಫ್ ಬಿಡ್ತಾರೆ ಅಂತ ಅರ್ಥ ಆಯಿತು. ಓಕೆ, ಬಿಡ್ತಾರೆ, ನೋಡೋರಂತೆ. ಈ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಪರಿಶೀಲಿಸಿದ ನಂತರ ದಿನಾಂಕ 20/8/2026 ಬೆಳಗ್ಗೆ 9 ನೋಡಿ, ಟೈಮ್ ಎಕ್ಸ್ಟೆಂಡೆಡ್ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. 20ನೇ ತಾರೀಕುವರೆಗೂ ಮಾಡ್ತಾರೆ ಅಂತ ಹೇಳಿದ್ದೆ. ಎಕ್ಸಾಕ್ಟ್ ಮಾಡಿದ್ದಾರೆ ಇವಾಗ. ಇವತ್ತೇ ರಿಸಲ್ಟ್ ಬರುತ್ತೆ, ವಾಪಸ್ ಇವತ್ತೇ ಮಾಡ್ತಾರೆ, ನಿಮಗೆ ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಓಕೆ, ಅಂದರೆ ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಇವತ್ತೇ ವಾಪಸ್ ನಿಮಗೆ ತಿರ್ಗಾ ಎಡಿಟ್ ಮಾಡ್ಲಿಕ್ಕೆ ಟೈಮ್ ಕೊಡ್ತಾರೆ. ಎಲ್ಲಿವರೆಗೂ ಕೂಡ ಮಾಡ್ತಾರೆ ನೋಡಿ, ಈ ಡೇಟು ಟೈಮ್ ಮೆನ್ಷನ್ ಮಾಡ್ತೀನಿ, ಪದೇ ಎಕ್ಸ್ಟೆಂಡೆಡ್ ಮಾಡಲ್ಲ. 20/8/2026 ಬೆಳಗ್ಗೆ 9 ಗಂಟೆ ಒಳಗಡೆ ನೀವು ಏನಿದ್ರು ಕೂಡ ಎಡಿಟ್ ಮಾಡ್ಕೋಬಹುದು. ಅಂದರೆ ನೀವು ಏನೇನು ಮಾಡ್ಬೋದು ಅಂತಂದರೆ ಇಲ್ಲಿ ನೋಡಿ, ಇಚ್ಛೆಗಳನ್ನು ಸೇರಿಸಬಹುದು. ಅಂದರೆ ಹೊಸದಾಗಿ ಆ್ಯಡ್ ಮಾಡ್ಬೋದು, ಬೇಡವಾದಲ್ಲಿ ಡಿಲೀಟ್ ಕೂಡ ಮಾಡ್ಕೋಬೋದು. ಆ್ಯಂಡ್ ಮಾಡಿಫಿಕೇಷನ್ ಮೇಲೆ ಕೆಳಗೂ ಕೂಡ ಮಾಡ್ಬೋದು. ಅರ್ಹತೆ ಇರುವ ಅಭ್ಯರ್ಥಿಗಳು ವೈದ್ಯಕೀಯ, ದಂತವೈದ್ಯಕೀಯ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು. ಓಕೆ, ಆ್ಯಂಡ್ ಈಗ ಅಂದರೆ ನೀವು ಇದುವರೆಗೂ ಕೂಡ ಮಾಡಿಲ್ಲ ಅಂದರೆ ಇವಾಗಲೂ ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. UGNET 2026 ಅರ್ಹತೆ ಇರುವ ಆದರೆ ನೋಂದಣಿ ಮಾಡದಿರುವ, ಅಂದರೆ ಎಲಿಜಿಬಿಲಿಟಿ ಇದ್ದೀರಾ ಬಟ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದರೆ ನೀಟ್ ರೂಲ್ ನಂಬರ್ ಕ್ಲಾಸ್ ಎ ಆ್ಯಂಡ್ ಕ್ಲಾಸ್ ವೈ ಓನ್ಲಿ ದಾಖಲಿಸದೇ ಇರುವ ಅಭ್ಯರ್ಥಿಗಳು 18/8/2026 ಸಂಜೆ 6 ಒಳಗಡೆ ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಬೋದು. ಅಂದರೆ ಇದುವರೆಗೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದರೆ ಯಾರೆಲ್ಲ ಎಲಿಜಿಬಲ್ ಸ್ಟೂಡೆಂಟ್ ಇದ್ದರೂ ಕ್ಲಾಸ್ ಎ ಮತ್ತು ಕ್ಲಾಸ್ ವೈ ಸ್ಟೂಡೆಂಟು ನೀವು 18/8/2026 ಸಾಯಂಕಾಲ 6 ಗಂಟೆ ಒಳಗಡೆ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಆ್ಯಂಡ್ ನಂತರ ವೆರಿಫಿಕೇಷನ್ ಸ್ಲಿಪ್ ಡೌನ್ ಮಾಡ್ಕೋಬೇಕು. ಆಪ್ಷನ್ ಎಂಟ್ರಿ ಮಾಡ್ಬೋದು. 20/8/2026 ಬೆಳಗ್ಗೆ 9 ಕೂಡ ಟೈಮ್ ಇರ್ತದೆ. ಅವ ಮಿಸ್ ಮಾಡ್ಕೊಂಡಿದ್ರೆ ಇವ ಮಾಡ್ಕೋರಿ. ಚಾನ್ಸ್ ಕೊಟ್ಟವ್ರು, ಇನ್ನೊಂದು ಚಾನ್ಸ್ ಕೇಳಿದವ್ರು, ಗೋಲ್ಡನ್ ಚಾನ್ಸ್ ಇದು, ಮಿಸ್ ಮಾಡ್ಕೊಳ್ಕೋಬೇಡಿ. ನೆಕ್ಸ್ಟು, ಅಭ್ಯರ್ಥಿಗಳು ಅಣುಕು ಫಲಿತಾಂಶವನ್ನು ದಾಖಲಿಸಿದ ನಂತರ ಇಚ್ಛೆ ಅಥವಾ ಆಯ್ಕೆಗಳನ್ನು ಬದಲಾಯಿಸುವುದರಿಂದ ಅಥವಾ ಹೊಸದಾಗಿ ಸೇರಿಸಬಹುದಾಗಿರುವುದರಿಂದ ಅಥವಾ ಅಳಿಸೋದಾಗಿರುವ ಕಾರಣದಿಂದ ಅಣುಕು ಸೀಟು ಹಂಚಿಕೆಯಾದ ಸೀಟೇ ನೈಜ ಸೀಟು ಹಂಚಿಕೆಯಲ್ಲಿ ಸಿಗಬಹುದು ಅಥವಾ ಸಿಗದೇ ಇರ್ಬೋದು. 50-50 ಚಾನ್ಸಸ್ ಅಂತಲೂ ಕೂಡ ಹೇಳ್ತೀವಲ್ಲ. ಇದು ಈಗ ಸಿಕ್ಕಿರೋ ಈಗೇನು ಈಗ ಮಾಕ್ ರಿಸಲ್ಟ್ ಸಿಕ್ಕಿದೆಯಲ್ಲ, ಇದೇ ಸಿಗುತ್ತಂತ ಗ್ಯಾರಂಟಿ ಇಲ್ಲ, ಅಂದರೆ ಫೈನಲ್ ಆಗಿ
ನೀವು ಚೇಂಜಸ್ ಮಾಡದಿದ್ರು ಕೂಡ ಬೇರೆಯವರು ಅದ್ರ ಚೇಂಜಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಡೀಟೇಲ್ಸ್ ಇನ್ನೂ ಕೂಡ ಸಾಯಂಕಾಲ ಅಥವಾ ನೈಟಲ್ಲಿ ನಿಮಗೆ ವಿಡಿಯೋ ಆಗ್ತೀನಿ ಅಂತ ನೋಡಿರಂತ ಆಯಿತಾ. ಈ ಸುತ್ತಿನ ಸೀಟು ಹಂಚಿಕೆ ನೈಜ ಫಲಿತಾಂಶವನ್ನು ನಂತರ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾರೆ 4 ಗಂಟೆ ಮೇಲೆ ಅಂತ ಹೇಳಿದರೆ. ಲಿಂಕ್ ನಿಮಗೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಅಥವಾ ಗ್ರೂಪ್ಗೆ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಏನಾದರೂ ಯಾವ ಕಾಲೇಜ್ ಸಿಕ್ಕಿದೆ ಅಂತಂದು ಕಮೆಂಟಲ್ಲಿ ಹಾಕಿ, ಕಾಲೇಜ್ ಅಂದರೆ ನಿಮ್ಗೆ ಈ ವಿಡಿಯೋನ ಏನಾದರೂ ರಿಸಲ್ಟ್ ಬಿಟ್ಟ ಮೇಲೆ ನೋಡ್ತಾ ಇತ್ತಂದರೆ ಯಾವ ಕಾಲೇಜ್ ಸಿಕ್ಕಿದೆ, ಎಷ್ಟನೇ ಆಪ್ಷನ್ ಸಿಕ್ಕಿದೆ, ಆ್ಯಂಡ್ ನಿಮ್ಗೆ ಅದೇ ಸೀಟ್ ಬೇಕಾ ಬೇಡವೋ ಕಮೆಂಟಲ್ಲಿ ಹಾಕಿ. ನಾನು ನೈಟ್ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಇದ್ರ ಬಗ್ಗೆ ಇನ್ ಡೀಟೇಲ್ಸ್ ಎಲ್ಲನೂ ಕೂಡ ಮಾಡ್ತೀನಿ. ಓಕೆ, ಸೊ ಎನಿವೇ